ಹಾಸನದಲ್ಲಿ 13 ದಿನಗಳ ಕಾಲ ನಿರಂತರವಾಗಿ ಪೊಲೀಸರು ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಹಾಸನಾಂಬೆ ಭಕ್ತರನ್ನ ನಿಯಂತ್ರಿಸುವಲ್ಲಿ ಕಾಕಿ ಅತ್ಯಂತ ಯಶಸ್ವಿಯಾಗಿ ತಮ್ಮ ಕಾರ್ಯವನ್ನ ನಿಭಾಯಿಸಿದೆ. ಹಾಸನದಲ್ಲಿ 13 ದಿನಗಳ ಕಾಲ ನಿರಂತರವಾಗಿ ಪೊಲೀಸರು ತಮ್ಮ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಹಾಸನಾಂಬೆ ಭಕ್ತರನ್ನ ನಿಯಂತ್ರಿಸುವಲ್ಲಿ ಕಾಕಿ ಅತ್ಯಂತ ಯಶಸ್ವಿಯಾಗಿ ತಮ್ಮ ಕಾರ್ಯವನ್ನು ನಿಭಾಯಿಸಿದ್ದಾರೆ. ಭಕ್ತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಭದ್ರತಾ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿತ್ತು. ರಿಪಬ್ಲಿಕ್ ಕನ್ನಡದಲ್ಲಿ ಎಸ್ಪಿ ಮೊಹಮ್ಮದ್ ಸುಜಿತ್ ಅವರು ಮಾತನಾಡಿದ್ದಾರೆ. ನಿರಂತರವಾಗಿ 13 ದಿನಗಳ ಕಾಲ ನಮ್ಮ ಪೊಲೀಸ್ ಬಿಗಿ ಭದ್ರತೆ ಅತ್ಯಂತ ಯಶಸ್ವಿಯಾಗಿ ತಮ್ಮ ಕಾರ್ಯವನ್ನ ನಿರ್ವಹಿಸಿದೆ. ಕೊಟ್ಟಿರತಕ್ಕಂತಹ ಟಾಸ್ಕ್ ಅನ್ನ ಸಂಪೂರ್ಣವಾಗಿ ಯಶಸ್ವಿಗೊಳಿಸಿದೆ. ಎಲ್ಲರಿಗೂ ಕೂಡ ದರ್ಶನ ಆಗಲಿಕ್ಕೆ ಸಹಾಯ ಒಂದು ಅವಕಾಶವನ್ನು ಕಲ್ಪಿಸುವಲ್ಲಿ ಪೊಲೀಸರು ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಹಾಸನಾಂಬ ಜಾತ್ರಾ ಮಹೋತ್ಸವ ಈ ಸತಿ ಬಾರಿ ಸವಾಲಿನ ಕೆಲಸ ಆಗಿತ್ತು. ಯಾಕಂತಂದ್ರೆ ಈ ಬಾರಿ ವಿಐಪಿ ಪ್ರೋಟೋಕಾಲ್ ಇಂದ ಹಿಡಿದು ಎಲ್ಲವನ್ನು ಕೂಡ ಕಠಿಣವಾಗಿ ಮಾಡ್ಲಿಕ್ಕೆ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡರು ನಿರ್ಧಾರ ಮಾಡಿದ್ರು. ಆದ್ರೆ ಈ ಹಾಸನಾಂಬ ಜಾತ್ರಾ ಮಹೋತ್ಸವದಲ್ಲಿ ಈ ಬಾರಿ ಸಕ್ಸಸ್ಫುಲಿ ಆಗಿ ನಡೆದ್ರಲ್ಲಿ ಪೊಲೀಸ್ ಪಾತ್ರ ಅತಿ ಹೆಚ್ಚಿರೋದು ಮತ್ತು ಅತಿ ಹೆಚ್ಚಿನ ಸವಾಲಿನ ಕೆಲಸ ಆಗಿತ್ತು. ಈಗ ಹಾಸನದ ಎಸ್ಪಿ ಮೊಹಮ್ಮದ್ ಸುಜಿತ್ ಅವರು ನಮ್ ಜೊತೆ ಇದ್ದಾರೆ. ಮೇಡಮ್ ಹೇಳಿ, ಈ ಸತಿ ಒತ್ತಡ ತಮ್ಗಿದ್ದಿದ್ದೆ ಸ್ಟಾರ್ಟಿಂಗ್ ಇಂದ ಕೊನೆ ತನಕ ಯಾವುದೇ ಶಿಸ್ತಿನ ಕ್ರಮ ತಗೊಂಡ್ರು ಕೂಡ ತಮ್ಮ ಮೇಲೆ ನಿರಂತರ ಒತ್ತಡ ಇತ್ತು. ಈಗ ಸಕ್ಸಸ್ಫುಲಿ ಆಗಿ ಮುಗಿದಿದೆ. ಎಷ್ಟು ಜನ ಪೊಲೀಸರು ಟೋಟಲ್ ಬೇಕಾಯ್ತು ಮೇಡಮ್? ಅಂದ್ರೆ ನೀವು ಈಗಾಗಲೇ 1,500 ಜನ ಕರ್ಸಿದ್ರಿ ಮತ್ತು ಕ್ಯೂ ಜಾಸ್ತಿ ಆಯ್ತು. ನಿಮ್ಗೆಲ್ಲ ಗೊತ್ತಿಲ್ದಂಗೆ ನಾವು ಪೊಲೀಸ್ ಸಿಬ್ಬಂದಿ ಹಾಕಿದ್ದು 1,500 ಜನ. ಅದು ಬಿಟ್ಟು ಒಂದು 10 ಸ್ಟ್ರೈಕಿಂಗ್ ಫೋರ್ಸ್ ಆಯ್ತು. ಬಟ್ ಎಲ್ಲರೂ ಹೋಗ್ತಾ ಹೋಗ್ತಾ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಮತ್ತೆ ಕ್ಯೂ ಲೈನ್ ಜಾಸ್ತಿ ಹೋಗೋದ್ರಿಂದ ನಾವು ಸ್ವಲ್ಪ ಹೆಚ್ಚಿಗೆ ಸಿಬ್ಬಂದಿಯನ್ನು ನಮ್ಮ ರೇಂಜ್ ಬೇರೆ ಬೇರೆ ಕಡೆಯಿಂದ ಕರ್ಸಿದ್ವಿ. ಮತ್ತೆ ಹೆಚ್ಚಿಗೆ ಎಸ್ಪಿಸ್ ಸಹ ಬಂದ್ರು. ಸುಮಾರು 4 ಜನ ನಮ್ಮ ರೇಂಜ್ ಇಂದ ಬಂದ್ರು ಎಸ್ಪಿಸ್, ಮತ್ತೆ 2 ಎಸ್ಪಿಸ್ ಬೇರೆ ಕಡೆಯಿಂದ ಸಹ ನಮ್ಮ ಚೀಫ್ ಆಫೀಸರ್ ನಮಗೆ ಕೊಟ್ಟಿದ್ರು. ಸುಮಾರು 6 ಜನ ಅಡಿಷನಲ್ ಎಸ್ಪಿಸ್ ಇಟ್ಕೊಂಡು ನಾವು ಕೆಲಸ ಮಾಡಿಸಿದ್ವಿ. ಮತ್ತು ನಮ್ಗೆ ಸಿಬ್ಬಂದಿ ಸಹ 1,500 2,500 ತನಕ ಹೋಯಿತು. ಕೊನೆಗೆ ನಮ್ಗೆ ಸ್ಟ್ರೈಕಿಂಗ್ ಫೋರ್ಸ್ 10 ಸ್ಟಾರ್ಟ್ ಆಗಿ ಈಗ ಆಲ್ಮೋಸ್ಟ್ 20 ಸ್ಟ್ರೈಕಿಂಗ್ ಫೋರ್ಸಸ್ ಇಟ್ಕೊಂಡು ಚೆನ್ನಾಗಿ ನಾವು ಮಾಡಿದೀವಿ ಅಂತ ಹೇಳ್ಬೋದು. ಈ ಸತಿ ತಗೊಂಡಿದ್ದು ಕೆಲವು ಕ್ರಮಗಳು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅವರು, ಅದು ಹೇಗೆ ಹೆಚ್ಚು ಜನ ನೋಡ್ಲಿಕ್ಕೆ ಸಾಧ್ಯ ಆಯ್ತು ಮತ್ತೆ ಹೆಚ್ಚು ಜನ ಸರದಿ ಸಾಲಿನಲ್ಲಿ ನಿಲ್ಲಕ್ಕೆ ಸಾಧ್ಯ ಆಯ್ತು? ತಾವೆಲ್ಲ ನಮ್ದು ನಮ್ಮ ಡಿಎಂ ಸರ್, ಜಿಲ್ಲಾ ಉಸ್ತುವಾರಿ ಸಚಿವ ಸಾಹೇಬ್ರಿಗೆ ಏನು ನಮ್ಗೆ ಆದೇಶವನ್ನು ಕೊಟ್ಟರು, ನಮ್ಗೆ ಏನ್ ಡೈರೆಕ್ಷನ್ಸ್ ಅಂತ ತುಂಬಾ ಉತ್ತಮ ರೀತಿಯಲ್ಲಿ ಇತ್ತು. ನಮ್ಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡೋಕ್ಕೂ ಅವಕಾಶ ಸಿಕ್ತು. ಏನು ನಾವು ಪ್ರೋಟೋಕಾಲ್ ಟೈಮ್ ರೆಸ್ಟ್ರಿಕ್ಟ್ ಮಾಡಿದ್ವಿ, ಮತ್ತೆ 95% ಆದ್ಯತೆ ನಾವು ಪಬ್ಲಿಕ್ ಕೊಟ್ಟಿದ್ವಿ. ಅದ್ರಲ್ಲಿ ಏನು ಉಪಯೋಗ ಆಯ್ತು ಅಂದ್ರೆ ಜನ ನಾವು ಬೇಗ ಕಳ್ಸಕ್ಕೆ, ಏನು ಲೈನ್ ಅಲ್ಲಿ ಬರೋ ಜನ ಜಾಸ್ತಿ ಆದ್ರೂ ಸಹ ನಾವು ಅವ್ರಿಗೆ ಎಷ್ಟು ಬೇಗ ನಾವು ಅವರನ್ನು ದರ್ಶನ ಮಾಡಿಸಿ ಹೊರಗಡೆ ಕಳ್ಸಕ್ಕೆ ನಮ್ಗೆ ಅನುಕೂಲ ಆಯ್ತು. ಈಗಲೂ ಮಾಡಬಹುದು ಅಂತ ನಮ್ಗೆ ತುಂಬಾ ಖುಷಿನೂ ಆಯ್ತು. ಈ ಸ್ಟಾರ್ಟಿಂಗ್ ಒಂದ್ ರೀತಿ ಇದು ಸಾಧ್ಯನಾ ಏನು ಅಂತ ನಮಗೂ ಕೂಡ ಅನ್ಸುತ್ತೆ ಮೇಡಮ್. ನಿನ್ನೆ ಉಸ್ತುವಾರಿ ಸಚಿವರು ಹೇಳಿದ್ರು, ಏನು ಅವರು ಕೇಳಿದ ತಕ್ಷಣ ಹೇಳಿದ್ರು ಅಂತ ಮುಗಿಸ್ತಾ ಇದೀವಿ, ಸಕ್ಸಸ್ಫುಲಿ ಆಗಿ ಮುಗಿಸಿದ್ದು. ನಮಗೂ ಒಂದ್ ರೀತಿ ಅವರಿಗೂ ಒಂದ್ ಕ್ವಶನ್ ಮಾರ್ಕ್ ಇತ್ತು. ನಮಗೂ ನಾವು 2 ವರ್ಷದ ನನಗೆ ಇದು 3ನೇ ಹಾಸನಾಂಬ. ಸೊ ಒಂದೊಂದ್ ಸತಿನೂ ಸ್ವಲ್ಪ ಡಿಫ್ರೆಂಟ್ ಆಗಿ ಏನಾದ್ರು ನಾವು ಯೋಚನೆ ಮಾಡಿ ಇಂಪ್ಲಿಮೆಂಟ್ ಮಾಡಕ್ ಪ್ರಯತ್ನ ಪಡ್ತೀವಿ. ಈ ಸತಿ ಪ್ರೋಟೋಕಾಲ್ ರೆಸ್ಟ್ರಿಕ್ಟ್ ಮಾಡುವಾಗ ನಮ್ಗೆ ಸ್ವಲ್ಪ ಸಂಶಯ ಇತ್ತು, ಹೆಂಗ್ ಆಗುತ್ತಾ ಆಗೋಲ್ಲ ಅಂತ. ಬಟ್ ನಿರ್ಧಾರ ತಗೊಂಡಿದೀವಿ, ಅದ್ರ ಮೇಲೆ ಮಾಡಬೇಕು ಅಂತ ನಾವು ಎಲ್ಲರೂ ಒಂದೇ ಪೇಜ್ ಅಲ್ಲಿ ಇದೀವಿ. ವಿ ಆರ್ ಆಲ್ ಟುಗೆದರ್ ಆನ್ ಸೇಮ್ ಲೈನ್ಸ್. ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ವರ್ಕ್ ಅಂಡರ್ ದಿ ಇನ್ಸ್ಟ್ರಕ್ಷನ್ ಆಫ್ ಡಿಎಂ ಸರ್. ಸೊ ನಮ್ಗೆ ಒಂದೇ ಡೈರೆಕ್ಷನ್ ಇರೋದ್ರಿಂದ ಅಂಡ್ ಸರ್ ನಮ್ಗೆ ಹಿ ಸ್ಟುಡ್ ಲೈಕ್ ವಿತ್ ಅಸ್ ಲೈಕ್ ರಾಕ್ ಅಂತಾನೆ ಹೇಳ್ಬಹುದು. ಸೊ ನಮ್ಗೆ ಏನ್ ತೊಂದರೆ ಆಗಿರಲಿಲ್ಲ. ಏನಾದ್ರು ಸಹ ನಾವು ಪ್ರತಿದಿನ ಬಂದು ಅವರೇ ಬಂದು ನಿಂತು ಅವರೇ ಮಾಡೋದ್ರಿಂದ ನಮ್ಗೆ ಏನು ಕಷ್ಟ ಅಂತ ಅನ್ಸಲ್ಲ. ಬಟ್ ಮಾಡಬಹುದು ಅಂತ ನಮ್ಗೆ ನಂಬಿಕೆ ಅಲಾವರಣೆ ಬಂತು. ನಮ್ಗೆ ಒಟ್ಟಾರೆ ಮುಗಿಯುವ ಏನು ಇವತ್ತು ಬಾಗ್ಲಾಕುವ 23ನೇ ತನಕ ಯಶಸ್ವಿಯಾಗಿ ನಡೆಸುವಲ್ಲಿ ಹಾಸನದ ಎಸ್ಪಿ ಮೊಹಮ್ಮದ್ ಸುಜಿತ್ ಅವರ ಪಾತ್ರ ಕೂಡ ದೊಡ್ಡದಾಗಿದೆ ಅಂತ ಹೇಳ್ಬೋದಾಗಿದೆ. ಕ್ಯಾಮ್ರಾ ಪುಷ್ಪವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಹಾಸನದಲ್ಲಿ 13 ದಿನಗಳ ಕಾಲ ನಿರಂತರವಾಗಿ ಪೊಲೀಸರು ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಹಾಸನಾಂಬೆ ಭಕ್ತರನ್ನ ನಿಯಂತ್ರಿಸುವಲ್ಲಿ ಕಾಕಿ ಅತ್ಯಂತ ಯಶಸ್ವಿಯಾಗಿ ತಮ್ಮ ಕಾರ್ಯವನ್ನು ನಿಭಾಯಿಸಿದೆ. ಹಾಸನದಲ್ಲಿ 13 ದಿನಗಳ ಕಾಲ ನಿರಂತರವಾಗಿ ಪೊಲೀಸರು ತಮ್ಮ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಹಾಸನಾಂಬೆ ಭಕ್ತರನ್ನ ನಿಯಂತ್ರಿಸುವಲ್ಲಿ ಕಾಕಿ ಅತ್ಯಂತ ಯಶಸ್ವಿಯಾಗಿ ತಮ್ಮ ಕಾರ್ಯವನ್ನು ನಿಭಾಯಿಸಿದ್ದಾರೆ. ಭಕ್ತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಭದ್ರತಾ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿತ್ತು. ರಿಪಬ್ಲಿಕ್ ಕನ್ನಡದಲ್ಲಿ ಎಸ್ಪಿ ಮೊಹಮ್ಮದ್ ಸುಜಿತ್ ಅವರು ಮಾತನಾಡಿದ್ದಾರೆ. ನಿರಂತರವಾಗಿ 13 ದಿನಗಳ ಕಾಲ ನಮ್ಮ ಪೊಲೀಸ್ ಬಿಗಿ ಭದ್ರತೆ ಅತ್ಯಂತ ಯಶಸ್ವಿಯಾಗಿ ತಮ್ಮ ಕಾರ್ಯವನ್ನ ನಿರ್ವಹಿಸಿದೆ. ಕೊಟ್ಟಿರತಕ್ಕಂತಹ ಟಾಸ್ಕ್ ಅನ್ನ ಸಂಪೂರ್ಣವಾಗಿ ಯಶಸ್ವಿಗೊಳಿಸಿದೆ. ಎಲ್ಲರಿಗೂ ಕೂಡ ದರ್ಶನ ಆಗಲಿಕ್ಕೆ ಸಹಾಯ ಒಂದು ಅವಕಾಶವನ್ನು ಕಲ್ಪಿಸುವಲ್ಲಿ ಪೊಲೀಸರು ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಹಾಸನಾಂಬ ಜಾತ್ರಾ ಮಹೋತ್ಸವ ಈ ಸತಿ ಬಾರಿ ಸವಾಲಿನ ಕೆಲಸ ಆಗಿತ್ತು. ಯಾಕಂತಂದ್ರೆ ಈ ಬಾರಿ ವಿಐಪಿ ಪ್ರೋಟೋಕಾಲ್ ಇಂದ ಹಿಡಿದು ಎಲ್ಲವನ್ನು ಕೂಡ ಕಠಿಣವಾಗಿ ಮಾಡ್ಲಿಕ್ಕೆ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡರು ನಿರ್ಧಾರ ಮಾಡಿದ್ರು. ಆದ್ರೆ ಹಾಸನಾಂಬ ಜಾತ್ರಾ ಮಹೋತ್ಸವದಲ್ಲಿ ಈ ಬಾರಿ ಸಕ್ಸಸ್ಫುಲಿ ಆಗಿ ನಡೆದ್ರಲ್ಲಿ ಪೊಲೀಸ್ ಪಾತ್ರ ಅತಿ ಹೆಚ್ಚಿರೋದು ಮತ್ತು ಅತಿ ಹೆಚ್ಚಿನ ಸವಾಲಿನ ಕೆಲಸ ಆಗಿತ್ತು. ಈಗ
ಹಾಸನದ SP ಮೊಹಮ್ಮದ್ ಸುಜಿತಾ ಅವ್ರು ನಮ್ ಜೊತೆ ಇದ್ದಾರೆ. ಮೇಡಮ್ ಹೇಳಿ, ಈ ಸತಿ ಒತ್ತಡ ತಮ್ಗಿದ್ದಿದ್ದೆ ಸ್ಟಾರ್ಟಿಂಗ್ ಇಂದ ಕೊನೆ ತನಕ ಯಾವುದೇ ಶಿಸ್ತಿನ ಕ್ರಮ ತಗೊಂಡ್ರು ಕೂಡ ತಮ್ಮ ಮೇಲೆ ನಿರಂತರ ಒತ್ತಡ ಇತ್ತು. ಈಗ ಸಕ್ಸಸ್ಫುಲಿ ಆಗಿ ಮುಗಿದಿದೆ. ಎಷ್ಟು ಜನ ಪೊಲೀಸರು ಟೋಟಲ್ ಬೇಕಾಯ್ತು ಮೇಡಮ್? ಅಂದ್ರೆ ನೀವು ಈಗಾಗಲೇ 1,500 ಜನ ಕರ್ಸಿದ್ರಿ ಮತ್ತು ಕ್ಯೂ ಜಾಸ್ತಿ ಆಯ್ತು. ನಿಮ್ಗೆಲ್ಲ ಗೊತ್ತಿಲ್ದಂಗೆ ನಾವು ಪೊಲೀಸ್ ಬಂದು ಹಾಕಿದ್ದು 1,500 ಜನ. ಅದು ಬಿಟ್ಟು ಒಂದು 10 ಸ್ಟ್ರೈಕಿಂಗ್ ಫೋರ್ಸ್ ಆಯ್ತು. ಬಟ್ ಎಲ್ಲರಿಗೂ ಹೋಗ್ತಾ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಮತ್ತೆ ಕ್ಯೂ ಲೈನ್ ಜಾಸ್ತಿ ಹೋಗೋದ್ರಿಂದ ನಾವು ಸ್ವಲ್ಪ ಹೆಚ್ಚಿಗೆ ಸಿಬ್ಬಂದಿಯನ್ನು ನಮ್ಮ ರೇಂಜ್ ಬೇರೆ ಬೇರೆ ಕಡೆಯಿಂದ ಕರೆಸಿದ್ವಿ. ಮತ್ತೆ ಹೆಚ್ಚಿಗೆ SPs ಸಹ ಬಂದ್ರು. ಸುಮಾರು 4 ಜನ ನಮ್ಮ ರೇಂಜ್ ಇಂದ ಬಂದ್ರು SPs, ಮತ್ತೆ 2 SPs ಬೇರೆ ಕಡೆಯಿಂದ ಸಹ ನಮ್ಮ ಚೀಫ್ ಆಫೀಸ್ ನಮಗೆ ಕೊಟ್ಟಿದ್ರು. ಸುಮಾರು 6 ಜನ ಅಡಿಷನಲ್ SPs ಇಟ್ಕೊಂಡು ನಾವು ಕೆಲಸ ಮಾಡಿಸಿದ್ವಿ. ಮತ್ತು ನಮ್ಗೆ ಸಿಬ್ಬಂದಿ ಸಹ 1,500 2,500 ತನಕ ಹೋಯಿತು. ಕೊನೆಗೆ ನಮ್ಗೆ ಸ್ಟ್ರೈಕಿಂಗ್ ಫೋರ್ಸ್ 10 ಸ್ಟಾರ್ಟ್ ಆಗಿ ಈಗ ಆಲ್ಮೋಸ್ಟ್ 20 ಸ್ಟ್ರೈಕಿಂಗ್ ಫೋರ್ಸ್ ಇಟ್ಕೊಂಡು ಚೆನ್ನಾಗಿ ನಾವು ಮಾಡಿದೀವಿ ಅಂತ ಹೇಳ್ಬೋದು. ಈ ಸತಿ ತಗೊಂಡಿದ್ದು ಕೆಲವು ಕ್ರಮಗಳು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅವರು, ಅದು ಹೇಗೆ ಹೆಚ್ಚು ಜನ ನೋಡ್ಲಿಕ್ಕೆ ಸಾಧ್ಯ ಆಯ್ತು ಮತ್ತೆ ಹೆಚ್ಚು ಜನ ಸರದಿ ಸಾಲಿನಲ್ಲಿ ನಿಲ್ಲಕ್ಕೆ ಸಾಧ್ಯ ಆಯ್ತು? ತಾವೆಲ್ಲ ನಮ್ದು ನಮ್ಮ DM ಸರ್, ಜಿಲ್ಲಾ ಉಸ್ತುವಾರಿ ಸಚಿವ ಸಾಹೇಬ್ರು ಏನು ನಮ್ಗೆ ಆದೇಶವನ್ನು ಕೊಟ್ಟರು, ನಮ್ಗೆ ಏನ್ ಡೈರೆಕ್ಷನ್ಸ್ ಅಂತ ತುಂಬಾ ಉತ್ತಮ ರೀತಿಯಲ್ಲಿ ಇತ್ತು. ನಮ್ಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡೋಕ್ಕೂ ಅವಕಾಶ ಸಿಕ್ತು. ಏನು ನಾವು ಪ್ರೋಟೋಕಾಲ್ ಟೈಮ್ ರೆಸ್ಟ್ರಿಕ್ಟ್ ಮಾಡಿದ್ವಿ, ಮತ್ತೆ 95% ಆದ್ಯತೆ ನಾವು ಪಬ್ಲಿಕ್ ಕೊಟ್ಟಿದ್ವಿ. ಅದ್ರಲ್ಲಿ ಏನು ಉಪಯೋಗ ಆಯ್ತು ಅಂದ್ರೆ ಜನ ನಾವು ಬೇಗ ಕಳ್ಸಕ್ಕೆ, ಏನು ಲೈನ್ ಅಲ್ಲಿ ಬರೋ ಜನ ಜಾಸ್ತಿ ಆದ್ರೂ ಸಹ ನಾವು ಅವ್ರಿಗೆ ಎಷ್ಟು ಬೇಗ ನಾವು ಅವರನ್ನು ದರ್ಶನ ಮಾಡಿಸಿ ಹೊರಗಡೆ ಕಳ್ಸಕ್ಕೆ ನಮ್ಗೆ ಅನುಕೂಲ ಆಯ್ತು. ಈಗಲೂ ಮಾಡಬಹುದು ಅಂತ ನಮ್ಗೆ ತುಂಬಾ ಖುಷಿನೂ ಆಯ್ತು. ಈ ಸ್ಟಾರ್ಟಿಂಗ್ ಒಂದ್ ರೀತಿ ಇದು ಸಾಧ್ಯನಾ ಏನು ಅಂತ ನಮಗೂ ಕೂಡ ಅನ್ಸುತ್ತೆ ಮೇಡಮ್. ನಿನ್ನೆ ಉಸ್ತುವಾರಿ ಸಚಿವರು ಹೇಳಿದ್ರು, ಏನು ಅವರು ಕೇಳಿದ ತಕ್ಷಣ ಹೇಳಿದ್ರು ಅಂತ ಮುಗಿಸ್ತಾ ಇದೀವಿ, ಸಕ್ಸಸ್ಫುಲಿ ಆಗಿ ಮುಗಿಸಿದ್ದು. ನಮಗೂ ಒಂದ್ ರೀತಿ ಅವರಿಗೂ ಒಂದ್ ಕ್ವಶನ್ ಮಾರ್ಕ್ ಇತ್ತು ನಮಗೂ. ನಾವು 2 ವರ್ಷದ ನನಗೆ ಇದು 3ನೇ ಹಾಸನಾಂಬ. ಸೊ ಒಂದೊಂದ್ ಸತಿನೂ ಸ್ವಲ್ಪ ಡಿಫ್ರೆಂಟ್ ಆಗಿ ಏನಾದ್ರು ನಾವು ಯೋಚನೆ ಮಾಡಿ ಇಂಪ್ಲಿಮೆಂಟ್ ಮಾಡಕ್ ಪ್ರಯತ್ನ ಪಡ್ತೀವಿ. ಈ ಸತಿ ಪ್ರೋಟೋಕಾಲ್ ರೆಸ್ಟ್ರಿಕ್ಟ್ ಮಾಡುವಾಗ ನಮ್ಗೆ ಸ್ವಲ್ಪ ಸಂಶಯ ಇತ್ತು, ಹೆಂಗ್ ಆಗುತ್ತಾ ಆಗೋಲ್ಲ ಅಂತ. ಬಟ್ ನಿರ್ಧಾರ ತಗೊಂಡಿದೀವಿ, ಅದ್ರ ಮೇಲೆ ಮಾಡಬೇಕು ಅಂತ ನಾವು ಎಲ್ಲರೂ ಒಂದೇ ಪೇಜ್ ಅಲ್ಲಿ ಇದೀವಿ. ಆಲ್ ಟುಗೆದರ್ ಆನ್ ಸೇಮ್ ಲೈನ್ಸ್. ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ವರ್ಕ್ ಅಂಡರ್ ದ ಇನ್ಸ್ಟ್ರಕ್ಷನ್ ಆಫ್ DM ಸರ್. ಸೊ ನಮ್ಗೆ ಒಂದೇ ಡೈರೆಕ್ಷನ್ ಇರೋದ್ರಿಂದ ಅಂಡ್ ಸರ್ ನಮ್ಗೆ ಹಿ ಸ್ಟುಡ್ ಲೈಕ್ ವಿತ್ ಅಸ್ ಲೈಕ್ ರಾಕ್ ಅಂತಾನೆ ಹೇಳ್ಬಹುದು. ನಮ್ಗೆ ಏನ್ ತೊಂದರೆ ಆಗಿರಲಿಲ್ಲ. ಏನಾದ್ರು ಸಹ ನಾವು ಒಂದು ಪ್ರತಿದಿನ ಅವರೇ ಬಂದು ನಿಂತು ಅವರೇ ಮಾಡೋದ್ರಿಂದ ನಮ್ಗೆ ಏನು ಕಷ್ಟ ಅಂತ ಅನ್ಸಲ್ಲ. ಮತ್ ಮಾಡಬಹುದು ಅಂತ ನಮ್ಗೆ ನಂಬಿಕೆ ಹಲವಾರು ಬಂತು. ನಮ್ಗೆ ಒಟ್ಟಾರೆ ಮುಗಿಯುವ ಏನು ಇವತ್ತು ಬಾಗ್ಲಾಕುವ 23ನೇ ತನಕ ಯಶಸ್ವಿಯಾಗಿ ನಡೆಸುವಲ್ಲಿ ಹಾಸನದ SP ಮೊಹಮ್ಮದ್ ಸುಜಿತಾ ಅವರ ಪಾತ್ರ ಕೂಡ ದೊಡ್ಡದಾಗಿದೆ ಅಂತ ಹೇಳ್ಬೋದಾಗಿದೆ. ಕ್ಯಾಮ್ರಾ ಪುಷ್ಪವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಹಾಸನದಲ್ಲಿ 13 ದಿನಗಳ ಕಾಲ ನಿರಂತರವಾಗಿ ಪೊಲೀಸರು ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಹಾಸನಾಂಬೆ ಭಕ್ತರನ್ನ ನಿಯಂತ್ರಿಸುವಲ್ಲಿ ಕಾಕಿ ಅತ್ಯಂತ ಯಶಸ್ವಿಯಾಗಿ ತಮ್ಮ ಕಾರ್ಯವನ್ನು ನಿಭಾಯಿಸಿದೆ. ಹಾಸನದಲ್ಲಿ 13 ದಿನಗಳ ಕಾಲ ನಿರಂತರವಾಗಿ ಪೊಲೀಸರು ತಮ್ಮ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಹಾಸನಾಂಬೆ ಭಕ್ತರನ್ನ ನಿಯಂತ್ರಿಸುವಲ್ಲಿ ಕಾಕಿ ಅತ್ಯಂತ ಯಶಸ್ವಿಯಾಗಿ ತಮ್ಮ ಕಾರ್ಯವನ್ನು ನಿಭಾಯಿಸಿದ್ದಾರೆ. ಭಕ್ತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಭದ್ರತಾ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿತ್ತು.